ಗೈಸ್ ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಮಧುಗಿರಿ ತಾಲೂಕು ತುಮಕೂರು ಜಿಲ್ಲೆ ರೆಡ್ಡಿಹಳ್ಳಿ ಹತ್ರ ಇದ್ದೀನಿ. ಇವತ್ತು ವರ್ಷದ ಕಾರ್ಯ ಇದೆ ಅಂತೆ ಸ್ವಾಮಿಗಳದು. ಅದಕ್ಕೆ ಇವತ್ತು ಕಾರ್ಯಕ್ಕೆ ಕರೆಸಿದ್ದಾರೆ ನಮ್ಮನ್ನು. ಅದಕ್ಕೆ ಓಂಕಾರ ಒಬ್ಬರು 10 ವರ್ಷ ಲಿಂಗಾಯತರಾಗ್ಯಾರಂತೆ ಸಮಾಧಿಯಾಗಿ. ಅದಕ್ಕೆ ವರ್ಷದ ಕಾರ್ಯ ಆಗಿ ಇವತ್ತು ಎಲ್ಲ ಗುರುಮಕ್ಕಳು ಬಂದಿದ್ದಾರೆ. ಆ ಗುರುಮಕ್ಕಳ ಆಶೀರ್ವಾದ ತಗೊಳ್ಬೇಕು ಅಂದರೆ ನೀವು ಸನಾತನ ಧರ್ಮದಲ್ಲಿ 80 ವರ್ಷದ ಕಾಲ ಹಿಂಗೆ ನಡೆಸ್ಕೊಂಡು ಬಂದವರಂತೆ. ಬನ್ನಿ ವೀಕ್ಷಕರೇ ನೋಡೋಣ. 80 ವರ್ಷದ ಕಾಲ ಇದನ್ನು ನಡೆಸ್ಕೊಂಡು ಬಂದವರೆ. ಮುಂದಿನ ಪೀಳಿಗೆಗೆ ಮಾಡ್ತಾರೋ ಇಲ್ಲೋ ಅಂತ ಕೇಳಕ್ಕೆ ಬಂದಿದ್ದೀನಿ. ಈ ವಿಚಾರಗಳನ್ನ ನೀವು ಕೇಳಿ ವೀಕ್ಷಕರೇ. ಅದಕ್ಕೋಸ್ಕರ ನಾವು ಎಲ್ಲ ಕಲಿತು ಲಿಂಗಾಯತ ಆಗಿದ್ದಾರಂತೆ ಒಬ್ಬ ಗುರುಗಳು. ಅದಕ್ಕೆ ಬಂದಿದ್ದೀವಿ ವೀಕ್ಷಕರೇ. ನೋಡಿ, ಓಂ ನಮಃ ಶಿವಾಯ ಶಬ್ದ ಇಲ್ಲೇ. ಸಮಾಧಿ ಆಗಿದ್ದಾರೆ ನೋಡಿ ಇಲ್ಲಿ. ಅದಕ್ಕೆ ವರ್ಷದ ಕಾರ್ಯ ಅಂತ ಮಾಡ್ತಾವ್ರೆ ವೀಕ್ಷಕರೇ. ನನ್ನ ಬೆಂಗಳೂರಿಂದ ಬಂದಿದ್ದೀನಿ. ರೆಡ್ಡಿಹಳ್ಳಿ ಹತ್ರ ಒಂದು ವರ್ಷದ ಕಾರ್ಯ ಅಂತ ಹೇಳಿ ಮಾಡ್ತಾವ್ರೆ ನೋಡಿ. 3 ಸುತ್ತು ಹಾಕ್ತಾವ್ರೆ ಸ್ವಾಮಿಗಳು. ಎಲ್ಲ ಗುರುಮಕ್ಕಳು 3 ಸುತ್ತುಗಳು ಹಾಕಿ ಅವ್ರಿಗೆ ಪೂಜೆಯನ್ನು ಸಲ್ಲಿಸ್ತಾವ್ರೆ. ಅವ್ರಿಗೆ ಸಮಾಧಿಯಾಗಿರುವಂಥ ಗುರುಮಕ್ಕಳು ಎಲ್ಲ ಬಂದು ಅವ್ರಿಗೆ ಒಂದು ನಮನ ಸಲ್ಲಿಸ್ತಾವ್ರೆ. ವರ್ಷ ಕಾರ್ಯಗಳು ಥರ ಮಾಡಿಕೊಂಡು ನಮನ ಸಲ್ಲಿಸ್ತಾವ್ರೆ ಹಿರಿಯವ್ರಿಗೆ. ಒಳಗಡೆ ಸಮಾಧಿ ಆಗ್ಯವ್ರೆ. ಬನ್ನಿ ತೋರಿಸ್ತೀನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಇಲ್ಲಿ ವರ್ಷದ ಕಾರ್ಯ ಅಂತ ಮಾಡ್ತಾರೆ. ಇಲ್ಲಿ ಸಮಾಧಿ ಆಗಿರುವಂಥ ಗುರುಗಳನ್ನ ಅವ್ರನ್ನ ಕೇಳೋಣ ಬನ್ನಿ. ಅಮ್ಮವರಿದ್ದಾರೆ, ಮಾತೆಯವರು ಹೇಳ್ತಾರೆ. ಇವರು ಹೆಸರು ಏನಮ್ಮ? ನಾರಾಯಣಪ್ಪ ಸ್ವಾಮಿ. ಯಾವ ಊರವ್ರು ಇವರು? ಇಲ್ಲಿ ಕನ್ಮೇಡಿ. ಯಾವ ಕಡೆ ಅದು? ಇಲ್ಲೇನಾ? ಅವರು ಪಾಗೋಡ ತಾಲೂಕ್ನವ್ರ? ತುಮಕೂರು ಜಿಲ್ಲೆ ಪಾಗೋಡ ತಾಲೂಕ್ನವ್ರು. ಅವ್ರು ಬಂದು ಇಲ್ಲೇ ಬಂದು ಸಮಾಧಿ ಆಗಿ ಎಲ್ಲ ಜನಗಳಿಗೆ ದೀಕ್ಷೆ ಕೊಟ್ಟು ಗುರುಗಳ ಥರ ಮಾಡಿ ದೀಕ್ಷೆ ಕೊಟ್ಟು ಇಲ್ಲೇ ಅವ್ರ ಸಮಾಧಿ ಆಗಿ ಲಿಂಗಾಯತ ಆಗಿದ್ದಾರೆ. ನೋಡಿ ಅದೇ ಸಮಾಧಿ ಇದೆ. ಒಟ್ಟಿಗೆ ಎಷ್ಟು ವರ್ಷ ಆಯ್ತು ಇಲ್ಲಿ ಪೂಜೆ ನಡೀತಲೇ ಇರುತ್ತಾ ಇಲ್ಲ ನಡೀತಾ ಆಯ್ತಾ? 10 ವರ್ಷದ 10 ವರ್ಷದ ಕಾಲದಿಂದ ಇಲ್ಲೇ ಎಲ್ಲ ಗುರುಮಕ್ಳು ಕಲ್ತು ಭಜನೆ ಸಂಸ್ಕೃತಿ. ಅದೇ ತಿಂಗಳು ಅದು ಪೌರ್ಣಮಿ ಕಾರ್ಯಗಳು ಮಾಡ್ತೀರಾ? ಇದು ವರ್ಷಕ್ಕೊಂದು ದೊಡ್ಡ ಕಾರ್ಯ. ಎಲ್ಲ ಗುರುಮಕ್ಳು ಎಲ್ಲ ಸೇರ್ಕೊಂಡು ಒಂದು ಭಜನೆ ಸಂಸ್ಕರಣ ಮಾಡಿ ಅವರು ಆತ್ಮಕ್ಕೆ ಶಾಂತಿ ಕೋರಿ ಒಂದು ಭಜನೆ ಸಂಸ್ಕಾರವನ್ನು ಮಾಡಿ ಅವ್ರನ್ನ ಒಂದು ಮುಕ್ತಿ ಪಡೆಯೋದಕ್ಕೋಸ್ಕರ ಎಲ್ಲ ಗುರುಮಕ್ಕಳು ಕಲಿತು ಭಜನೆ ಸಂಸ್ಕೃತಿ ಎಲ್ಲ ಮಾಡಿಕೊಂಡು ಜನಗಳಿಗೆಲ್ಲ ಊಟ ಅನ್ನದಾನ ಸಂತರಣೆ ಮಾಡಿಕೊಂಡು ಎಷ್ಟು ವರ್ಷದ ಕಾಲದಿಂದ ಈ ಭಜನೆ ಸಂಸ್ಕೃತಿ ಬಂದೈತೆ? ಅಲ್ಲ, ಇದು ಸಂಸ್ಕೃತಿ 80 ವರ್ಷದ ಕಾಲದಿಂದ. ಅಲ್ಲ, 20 ವರ್ಷದಿಂದ 77ರಿಂದ ನಡೆಸ್ಕೊಂಡು ಬರ್ತಾ ಇದ್ದೀರಾ? ಒಟ್ಟಿಗೆ 77 ಅಂದರೆ ಇದು ಸುಮಾರು 80 ವರ್ಷದ ಕಾಲದಿಂದ ಹಳೆ ಸಂಸ್ಕೃತಿಯಿಂದ ನಡ್ಕೊಂಡು ಬಂದೈತೆ. ಅವಾಗ್ಲಿಂದ ನಡ್ಕೊಂಡು 20 ವರ್ಷ 15 ವರ್ಷ ಎಲ್ಲ ನಡ್ಕೊಂಡು ಹೋಗ್ತಾ ಐತೆ. ನಿಮ್ಮ ಎಲ್ಲ ನೀವೂ ಕಾಣಿ ಆಗಿ ಕಳೆದು ನೀವು ಈ ಥರ ಆದಮೇಲೆ ಮುಂದಿನಕ್ಕೆ ನಡೆಸ್ಕೊಡೋರು ಯಾರಿದ್ದಾರೆ? ಅದೇ ಇವಾಗ ಹಿಂದಿನ ಪೀಳಿಗೆಗೆ
ಯಾರು ಜನ ಮಾಡೋಕ್ಕೆ ಮುಂದೆ ಬರ್ತಾ ಇಲ್ಲ. ನೀವುಗಳು ಮಾಡ್ತಾ ಇದ್ದೀರಾ. ನಿಮಗೆ ವಯಸ್ಸಾದಂಥ ದಿನ ಆಗ್ಬಿಟ್ಟೈತೆ. ಇನ್ನು ಮಾಡಿರಿ, ಇನ್ನು 5 ವರ್ಷ 10 ವರ್ಷ ನೀವು ಮಾಡ್ಬೋದು. ಆಮೇಕಿಂದ ಮುಂದಕ್ಕೆ ಯಾರನ್ನು ನಡೆಸ್ಬೋದು, ಇಲ್ಲಾಂದರೆ ಉಟ್ಕೊತಾರೋ ಇಲ್ಲ ಹಿಂಗೆ ಪಾಳು ಬಿದ್ದು ಹೋಗುತ್ತಾ ಗೊತ್ತಿಲ್ಲ. ಆ ಥರ ಯಾರಾದರೂ ಒಂದು 5 ಜನ ಆದರೂ ಗೋವಿಂದ ಅಂದು ಹೋಗ್ತಾರೆ ಅಷ್ಟೇ. ಅಂಥವ್ರು ಯಾರನ್ನ ಆ ಭಗವಂತ ಸೃಷ್ಟಿ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಮ್ಮ, ನಮಸ್ತೆ. ನೋಡಿ ವೀಕ್ಷಕರೇ, ಈ ಥರ ನಡೀತಾ ಐತೆ ನಮ್ಮ ಸನಾತನ ಧರ್ಮದಲ್ಲಿ. ಈ ಥರ ಗುರುಮಕ್ಕಳೆಲ್ಲ ಬಂದು ಭಜನೆ ನಡೆಸುವಂಥ ಒಂದು ವಿಧಾನ. ರೆಡ್ಡಿಹಳ್ಳಿ ಅಂತ, ಮಧುಗಿರಿ ತಾಲೂಕು, ತುಮಕೂರು ಜಿಲ್ಲೆ, ಮಿಡ್ಗೇಶಿ ಹೋಬಳಿ. ಎಲ್ಲ ಗುರುಮಕ್ಕಳುಗಳು ಬಂದು ನೋಡಿ ಎಲ್ಲ ಇಲ್ಲಿ ಕುಂತ್ಕೊಂಡು ಭಜನೆ ಮಾಡೋದಕ್ಕೆ ಈಗ ಗುರುಮಕ್ಕಳೆಲ್ಲ ಸ್ಟಾರ್ಟ್ ಆಗ್ಯಾರೆ ನೋಡಿ. ಎಲ್ಲ ಪೂಜೆ ಮಾಡಿಕೊಂಡು ಈಗ ಒಂದು ವಿಚಾರವಾಗಿ ನಡೀತೈತೆ ವೀಕ್ಷಕರೇ. ಇದೇ ಆಶ್ರಮ. ಗುರುಗಳಿಗೆ ಎಲ್ಲ ಪೂಜೆ ಮಾಡಿಸಿ ಪಾದಗಳ ಸೇವೆ ಪೂಜೆ ಮಾಡ್ತಾರೆ. ಗುರುಪಾದ ಪೂಜೆಗಳು. ಎಲ್ಲ ಗುರುಮಕ್ಕಳು ಪಾದ ಸೇವೆ ಪೂಜೆ ಮಾಡಿಕೊಂಡು ಮುಂದಿನ ಕಾರ್ಯ ಭಜನೆ ಮಾಡುವಂಥ ಒಂದು ಈ ಸಮಾಧಿ ಆಗಿದ್ದಾರಲ್ಲ, ಇವರಿಗೆಲ್ಲ ಅವರು ದೀಕ್ಷೆ ಕೊಟ್ಟು ಸಮಾಧಿಯಲ್ಲಿ ಲಿಂಗಾಯತಿಯಾಗಿ ಸಮಾಧಿಯಾಗಿ ಒಳಗಡೆ ಕುಂತಿದ್ದಾರೆ. ಅವ್ರಿಗೆ ವರ್ಷದ ಕಾರ್ಯ ಅಂತೇಳಿ ಮಾಡ್ತಾವ್ರೆ ಅಂತ ಗುರುಮಕ್ಕಳೆಲ್ಲ ಕುಂತ್ಕೊಂಡು ಅವ್ರ ಪಾದಗಳಿಗೆಲ್ಲ ಪೂಜೆ ಮಾಡಿಕೊಂಡು ಗುರು ಪೂಜೆ ಪಾದ ಪೂಜೆಗಳು ಮಾಡ್ತಾರೆ. ದೊಡ್ಡ ದೊಡ್ಡ ಗುರುಗಳು ಅಂತೇಳಿ ಪಾದ ಪೂಜೆಗಳು ಮಾಡ್ತಾರೆ. ನೋಡಿ ಈ ಥರ ನಡೀತಾ ಇರುತ್ತೆ ವೀಕ್ಷಕರೇ. ಶಿವಾಯ ಶಿವಾಯ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಫಸ್ಟ್ನೇ ವಿಡಿಯೋ ಇದು. ಮತ್ತೊಂದು ವಿಡಿಯೋದಲ್ಲಿ ಬರ್ತಾ ಇರ್ತೀನಿ ನೋಡಿ ವೀಕ್ಷಕರೇ.